ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಕಳೆದ 2 ತಿಂಗಳಿಂದ ಪ್ರಯತ್ನ ನಡೀತಾ ಇದ್ದಂತೆ ನಜೀರ್ ಕಂಗನೋಳಿ ಅವರು, ತೌಶೀಫ್ ಪಾರ್ತನಹಳ್ಳಿ ಅವರು, ಸಮೀರ್ ಕಂಗನೋಳಿ, ಅಲ್ತಾಫ್ ಸಗರ್, ಅಬ್ದುಲ್ ಸಾಬ್ ಜಮಾದಾರ್, ಅನ್ವರ್ ಮೊಮಿನ್ ರಫೀಕ್ ಬಾರಿಗಡ್ಡಿ, ರಿಯಾಜ್ ಔಟೆ, ಹಾಫೀಜ್ ಇಸಾ ಇನಾಮ್ದಾರ್, ಮೊಹಮ್ಮದ್ ಶೇಖ್, ಯಾಸೀನ್ ಲೋಧಿ, ಇನ್ನೂ ಹಲವಾರು ಅವರ ಶ್ರಮ, ಅವರ ಪ್ರಯತ್ನದಿಂದ ಇವತ್ತು ಜಮಖಂಡಿಯಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನ ನಾನು ಭಾವಿಸ್ತಾ ಇದ್ದೇನೆ. ಇದರಲ್ಲಿ ಟಿಪ್ಪು ಅವರ ಇತಿಹಾಸ ಮತ್ತು ಇಂದಿನ ಕಾಲಘಟ್ಟದಲ್ಲಿ ನಾವು ಯಾವ ರೀತಿ ಇರಬೇಕು, ಬದುಕಬೇಕು, ನಮ್ಮ ಸಮುದಾಯವನ್ನು ಯಾವ ರೀತಿ ನಾವೇ ಮೇಲಕ್ಕೆ ತರಬೇಕು ಅನ್ನೋ ಚರ್ಚೆ ಈ ವೇದಿಕೆ ಮುಖಾಂತರ ಆಗಬೇಕಂತ ನನ್ನ ಮನವಿ. ಕಾಲ ಬದಲಾಗ್ತೈತೆ, ಯಾವ ರೀತಿ ಗಡಿಯಾರ ಮುಂದೆ ಹೋಗ್ತೈತೆ ಆ ರೀತಿ ನಮ್ಮ ವಿಚಾರಗಳು, ಸಮಸ್ಯೆಗಳು ಬದಲಾಗ್ತವೆ. ಅದ್ರ ತಕ್ಕಂಗೆ ನಾವು ಕೂಡ ಬದಲಾವಣೆ ಆಗಬೇಕಾಗಿದೆ. ಹಿಂದೆ ಶಿಕ್ಷಣ ಇಲ್ಲದೆ ನಾವೇನೆಲ್ಲ ಸಾಧನೆ ಮಾಡ್ಬೋದಿತ್ತು, ಆದರೆ ಇವತ್ತು ಶಿಕ್ಷಣ ಭಾಳ ಮುಖ್ಯ. ಹಿಂದೆ ನಾವು ಶಿಕ್ಷಣ ಇಲ್ಲದೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ವಿ, ವಿಶೇಷವಾಗಿ ಈ ಸಮುದಾಯ ಅಲ್ಪಸಂಖ್ಯಾತರು, ಮುಸ್ಲಿಮರು. ಆದರೆ ಇವತ್ತು ನಿಮ್ಗೆ ಶಿಕ್ಷಣ, ದುಡಿಮೆ ಜೊತೆ ಶಿಕ್ಷಣ ಭಾಳ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, UPSCಯಲ್ಲಿ ಪಾಸ್ ಆಗಬೇಕು, KSನಲ್ಲಿ ಪಾಸ್ ಆಗಬೇಕು. ಈ ಮನಸ್ಥಿತಿಗೆ ನೀವೆಲ್ಲ ಬರಬೇಕಾಗಿದೆ. ಜೊತೆಗೆ ನಿಮ್ಮ ಉದ್ದಿಮೆ, ನಿಮ್ಮ ದುಡಿಮೆ ಇದನ್ನು ಕೂಡ ಮುಂದುವರಿಸಬೇಕಾಗಿದೆ. ಹಿಂದೆ ಎಲ್ಲ ಕೈಲೇ ಮಾಡಬೇಕಾಯ್ತು, ಹ್ಯಾಂಡ್ಮೇಡ್ ಇತ್ತು, ಈಗಿಲ್ಲ, ಅದು ಕಾಲು ಹೋಯ್ತು. ಈಗೆಲ್ಲ ಮಷಿನರಿ, ಟೆಕ್ನಾಲಜಿ, ಇದಕ್ಕೆ ಜೊತೆಗೆ ನೀವೆಲ್ಲ ಹೋಗಬೇಕಾಗಿದೆ. ಮತ್ತು ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ಯಾವ ರೀತಿ ನಾವು ಬದುಕಬೇಕು, ಯಾರನ್ನು ನಮ್ಮ ಸಹಾಯ ಪಡಿಬೇಕು, ಯಾರಿಂದ ನಾವು ಮುಂದೆ ಹೋಗ್ಬೇಕು ಅನ್ನೋದು ಕೂಡ ಭಾಳ ಅವಶ್ಯಕತೆ ಇದೆ ಇವತ್ತು. ಸೊ ವೇದಿಕೆ ಮೇಲಂತ ಎಲ್ಲ ಗಣ್ಯರು ಅವ್ರದ್ದೇ ಸುಮಾರು 30-40 ವರ್ಷಗಳಿಂದ ಸಮಾಜಕ್ಕೆ ಹೇಳಿ ಅವರ ಅನುಭವ ಇದೆ. ಅದನ್ನೆಲ್ಲ ಕೇಳಬೇಕು ನೀವು. ಕೇಳಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನು ಜಾರಿಯಲ್ಲಿ ತರಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು. ಸ್ವಾಮೀಜಿ ಅವರಿದ್ದಾರೆ, UP ಬಿಹಾರದಿಂದ ಬಂದಿದ್ದಾರೆ. ಅಲ್ಲಿಂದ ಬರಲಿಕ್ಕೆ ಕಾರಣ ನಿಮ್ಮನ್ನೆಲ್ಲ ಬದಲಾವಣೆ ಮಾಡಬೇಕು. ನೀವು ಈ ಭಾರತದ ಮುಖ್ಯವಾಹಿನಿಗೆ ಬರಬೇಕು. ಸುಮಾರು ಕಡೆ ನಾವು ಗೋಕಾಕದಲ್ಲಿ ಕಾರ್ಯಕ್ರಮ ಮಾಡಿ, ಒಂದ್ಸಾರಿ ಬೆಳಗಾವದಲ್ಲಿ ಕೂಡ ಅವ್ರ ಜೊತೆ ಕೂಡಿದ್ದೀವಿ ನಾವು. ಸೊ ಅವ್ರು ಬರೋ ಉದ್ದೇಶ ಸುಮ್ಮನೆ ಭಾಷಣ ಮಾಡಲಿಕ್ಕೆಲ್ಲ, ನೀವು ಬದಲಾವಣೆ ಆಗಬೇಕು. ನೀವು ಈ ದೇಶದ ಮುಖ್ಯವಾಹಿನಿಗೆ ಬರಬೇಕು. ಎಲ್ಲ ವಲಯಗಳಲ್ಲಿ ಕೂಡ ನಿಮ್ಮದೇ ಆದ ಪಾತ್ರ ಇರಬೇಕು. ಜೊತೆಯಾಗಿ ಕೂಡಿದ್ರೆ ದೇಶವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಇವತ್ತು ಹೇಳಕ್ಕೆ ಎಲ್ಲ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರ ಮಾತಾದ ನಿಮ್ಮ ಗುರುಗಳು ಹೇಳ್ತಾ ಇದ್ರು, ಈ ಮಾಲಾರ್ಪಣೆ ಹೋಗ್ಬೇಕಂತ ನಿನಗೆ ಹೇಳ್ತಾ ಇದ್ರು ಅವರು. ನಾವೆಲ್ಲ ಅಷ್ಟು ದೂರಿಂದ ಇಲ್ಲೆಲ್ಲ ಹೇಳಕ್ಕೆ ಬಂದಿದ್ದೀವಿ, ಇವರು ಮಾಲಾರ್ಪಣೆಯಲ್ಲಿ ಇದ್ದಾರಂತ. ಸೊ ಅದಕ್ಕೆ ಅವರೆಲ್ಲ ವಿಚಾರಣೆ ಕೇಳಬೇಕು. ಉತ್ತಮ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಕೊಡಬೇಕು. ಭಾಳ ಮುಖ್ಯವಾಗಿರುವಂಥ ಇದು ಶಿಕ್ಷಣ ಇವತ್ತಿನ ಯುಗದಲ್ಲಿ. ಹಿಂದೆ 200 ವರ್ಷ ಹಿಂದೆ ಭೂಮಿ ಇದ್ದವರು ಭಾಳ ದೊಡ್ಡ ಶ್ರೀಮಂತರು ಹೇಳ್ತಾ ಇದ್ದೀವಿ. ನಂತರ ನೌಕರಿ ಬಂತು, ಸರ್ಕಾರಿ ನೌಕರಿಗಳಿದ್ರೆ ಭಾರಿ ದೊಡ್ಡವರು ಅಂತ ಹೇಳ್ತಿದ್ದೀವಿ. ಅದಾದಮೇಲೆ ಬಿಸ್ನೆಸ್ ಬಂತು, ಅದಾದ್ಮೇಲೆ IT ಬಂತು.
ವಿದೇಶಗಳಲ್ಲಿ ಹೋಗೋದು ಬಂತು, ಈಗ ಎ ಬಂದಿದೆ ಇನ್ನೊಂದು. ಆ ಟೆಕ್ನಾಲಜಿ ನಾವೆಲ್ಲ ಅಡಾಪ್ಟ್ ಆಗ್ಬೇಕು ಎಐಗೆ. ಸೊ ಇವನ್ನೆಲ್ಲ ಕಲಿಸ್ಲಿಕ್ಕೆ ನಾವೆಲ್ಲ ಬಂದು ನಮ್ಮ ವಿಚಾರಗಳನ್ನು, ನಮ್ಮ ಹೋರಾಟಗಳನ್ನು, ಈ ದೇಶದಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ನಾವು ಹೆಂಗೆ ಹೊರಗಡೆ ಬರಬೇಕು ಅನ್ನೋದು ಇವತ್ತ ಈ ಏಕ್ತಾ ಸಮಾವೇಶದಲ್ಲಿ ಅವರವರ ಅನುಭವಗಳನ್ನು ಹೇಳಿಕ್ಕೆ ಬಂದಿದ್ದಾರೆ. ಜೊತೆಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಅವ್ರ ಇತಿಹಾಸ, ಹೋರಾಟ, ಅವರ ಆಡಳಿತ, ಅವರ ಸಮಾಜ ಸೇವೆ ಭಾಳಷ್ಟು ಜನಕ್ಕೆ ಬಹುಶಃ ಕಡಿಮೆ ನಾಲೆಜ್ ಇದೆ. ಅವರ ಕಾಲಾವಧಿಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ಮೈಸೂರು ಪ್ರಾಂತದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆವಾಗ ಕೊಟ್ಟಂಥ ಭಾಳಷ್ಟು ಆಡಳಿತ ವ್ಯವಸ್ಥೆ, ಕಾನೂನುಗಳು ಕೂಡ ಇವತ್ತು ಜಾರಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಕೂಡ ಇದೆ. ಇದು ಸ್ವತಂತ್ರ ಸಿಕ್ಕಿ 70 ವರ್ಷ ಆದರೂ ಕೂಡ ಅವ್ರು ಮಾಡಿದಂಥ ಕಾನೂನು ಕೂಡ ಇನ್ನೂ ಜಾರಿಯಲ್ಲಿದೆ. ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಅವಾಗೆ ಮಾಡಿದ್ರು ಅವರು. ನಾವೆಲ್ಲ ಮಿಸೈಲ್ ಈಗ ಕೇಳ್ತೀವಿ, ನಾವು ಅವಾಗೆ ಮಿಸೈಲ್ ಬಂದಿತ್ತು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂಡ ಮಿಸೈಲನ್ನು ಭಾರತ ದೇಶದಲ್ಲಿ ಪ್ರಥಮವಾಗಿ ಕಂಡುಹಿಡಿದನ್ನು ಆ ಸಂದರ್ಭದಲ್ಲಿ ನಾವು ಇತಿಹಾಸದಲ್ಲಿ ನೋಡ್ತೀವಿ ನಾವು. ಸೊ ಇಂಥ ಹಲವಾರು ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತಿನ ಸಮಾಜ ನೋಡುವಂಥ ದೃಷ್ಟಿ ಬೇರೆ ಆಗಿದೆ. ಟಿಪ್ಪು ಸುಲ್ತಾನ್ ಅಂದರೆ ಬೇರೆ ರೀತಿಯಿಂದ ನೋಡುವಂಥ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಇಂಥ ಕಾರ್ಯಕ್ರಮ ಮೂಲಕ ಅವರು ಒಬ್ಬರು ಈಗ ಹೇಳ್ತಾಯಿದ್ರು, ಯಾರೋ ಸ್ವತಂತ್ರ ಅವರು ಕೂಡ ಹೋರಾಟಕ್ಕೆ ಕಳೆಯನ್ನು ಉದ್ದಂತ ಕೆಲವರಲ್ಲಿ ಅವರು ಒಬ್ಬರು. ಮತ್ತು ಟಿಪ್ಪು ಸುಲ್ತಾನ್ ಕೂಡ ಪ್ಯೂರ್ ಅಪ್ಪಟ್ಟ ಕನ್ನಡಿಗ ಅಂತ ಹೇಳ್ತಲ್ಲ, ಪ್ಯೂರ್ ಕನ್ನಡ. ಅವರು ಉರ್ದು ಮಾತೃ ಭಾಷೆಯಿಂದ ಬಂದರೂ ಕೂಡ ಬೇರೆ ಎಲ್ಲ ಲ್ಯಾಂಗ್ವೇಜ್ ಬಂದರೂ ಕೂಡ ಅವರು ಕನ್ನಡವನ್ನು ಬೆಳೆಸಲಿಕ್ಕೆ ಮೈಸೂರು ಪ್ರಾಂತದಲ್ಲಿ ಭಾಳ ಪ್ರಯತ್ನ ಪಟ್ಟಿದ್ರು. ಅವರ ಮನೆಯಲ್ಲಿ, ಅವರ ಆಸ್ಥಾನದಲ್ಲಿ, ಅವರ ರಾಜ್ಯ ಭಾರತದಲ್ಲಿ ಕನ್ನಡನೇ ಅವರಿಗೆ ಪ್ರಿಯಾರಿಟಿ ಆಗಿತ್ತು, ಪ್ರಾಮುಖ್ಯತೆಯನ್ನು ಹೊಂದಿದ್ದನ್ನು ಕೂಡ ಇವತ್ತು ನಾವು ಒತ್ತಿ ಹೇಳಬೇಕಾಗಿದೆ. ಅವರ ಬ್ರಿಟಿಷರ ವಿರುದ್ಧ ಹೋರಾಟ, ಅವರು ಬ್ರಿಟಿಷ್ ಜೊತೆ ಕೈ ಜೋಡಿಸಿದ್ರೆ ಅವರು ಇನ್ನೂ ಮಹಾರಾಜರಾಗಿ ಮುಂದುವರಿಬೋದಿತ್ತು. ಆದರೆ ಅವ್ರ ವಿರುದ್ಧ ಹೋರಾಟ ಮಾಡಿ ತಮ್ಮನ್ನು ಕೂಡ ಶಹೀದ್ ಆದರೂ, ಅವ್ರ ಮಕ್ಕಳು ಕೂಡ ಬ್ರಿಟಿಷರ ಸರೆಂಡರ್ ಆಗಿ ಅವ್ರನ್ನು ಕೂಡ ಕೊಂದಾಕಿದ್ರು ಅವರು. ಸೊ ಇಂಥ ಒಬ್ಬ ದೇಶಭಕ್ತನನ್ನು ಮತ್ತೆ ನಾವು ಪರಿಚಯ ಮಾಡುವಂಥ ಪ್ರಯತ್ನ ನಮ್ಮಿಂದ ಆಗಬೇಕು, ನಿಮಗಿಂತನೂ ನಮ್ಮಿಂದ ಆಗಬೇಕು ಹೆಚ್ಚು. ಟಿಪ್ಪು ಸುಲ್ತಾನ್ ಅವರ ಕಾರ್ಯ ಬಗ್ಗೆ ನಾವೆಲ್ಲರಿಗೂ ಹೇಳುವಂಥ ಪ್ರಯತ್ನ ಮಾಡಬೇಕು. ನಿಮ್ಮಲ್ಲಿ ಒಂದು ವಿನಂತಿ ಅಂದರೆ ನೀವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳೇನು, ಬಸವಣ್ಣವರ ವಿಚಾರಗಳೇನು, ಕೊಲ್ಲಾಪುರದ ಶಾಹು ಮಹಾರಾಜ್ ಅವರ ವಿಚಾರ ಏನು, ನಾರಾಯಣ ಗುರುಗಳ ವಿಚಾರಗಳೇನು, ಇವೆಲ್ಲ ತಿಳ್ಕೊಳ್ಳೋಕ್ಕೆ ಅವ್ರ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೇಕು. ಯಾಕಂದರೆ ಬೇರೆಯವ್ರ ವಿಚಾರಗಳು ಗೊತ್ತಿದ್ರೆ ನಮಗೆ ಮುಂದೆ ಹೋಗಲಿಕ್ಕೆ ಅನುವು ಆಗ್ತದೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಮಾತ್ರ ಇತಿಹಾಸವನ್ನು ಮಾಡಬಲ್ಲರು, ಸೃಷ್ಟಿ ಮಾಡಿ. ಯಾಕಂದ್ರೆ ನಿಮಗೆ ಇತಿಹಾಸ ಗೊತ್ತಿಲ್ಲ, ನೀವು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೆ ಎಲ್ಲ ಕಾರ್ಯಕ್ರಮದಲ್ಲಿ ಹೋಗಿ ಕೂಡಿ, ಎಲ್ಲ ಜಯಂತಿಗಳಲ್ಲಿ ಕೂಡಿ ಅವ್ರ ವಿಚಾರಗಳನ್ನು, ಅವ್ರ ಹೋರಾಟಗಳನ್ನು ತಿಳ್ಕೊಳ್ಳಿಕ್ಕಾದ್ರೆ ನಾವು ಇನ್ನೂ ನಮ್ಮ ಬದುಕು ಭಾಳಷ್ಟು ಹಗರ ಆಗ್ತದೆ. ಅವ್ರು ಏನು ಮಾಡಿದ್ರು, ಹೋರಾಟ ಯಾಕೆ ಮಾಡಿದ್ರು, ನಮಗೋಸ್ಕರ ಏನು ಅವ್ರದ ಪ್ರಯಾರಿಟಿ ಇತ್ತು. ಸೊ ಇವೆಲ್ಲ ತಿಳ್ಕೊಂಡ್ರೆ ನಾವು ಭಾಳ ಸುಲಭವಾಗಿ ದೇಶದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಹಿಂದಿನ 10 ವರ್ಷಗಳಿಂದ ಭಾರತ ಬೇರೆ, ಈಗ 12 ವರ್ಷದ ಭಾರತ ಬೇರೆ ಆಗಿದೆ. ಇತರ ವಿರುದ್ಧ ನಾವೆಲ್ಲ ಒಂದಾಗಬೇಕಾಗಿದೆ. ಮುಂಚೆ ಇದ್ದರೆ ಅದು ಓಕೆ ನಡೀತಾ ಇತ್ತು. ಈಗ ಹೆಜ್ಜೆಗೂ ಸಮಸ್ಯೆ ಇದೆ.
ಅದಕ್ಕೆ ದಲಿತರ ಸಮಸ್ಯೆ ಒಂದೇ ಇದೆ, ಮುಸಲ್ಮಾನರ ಸಮಸ್ಯೆ ಒಂದೇ ಇದೆ, ನಮ್ಮ ಸಮಸ್ಯೆ ಎಲ್ಲ ಒಂದೇ ಇದೆ. ನಿಮ್ಮನ್ನು ಒಂದು ರೀತಿಯಿಂದ ತೊಂದರೆ ಕೊಟ್ಟರೆ ನಮಗೊಂದು ರೀತಿಯಿಂದ ತೊಂದರೆ ಕೊಡ್ತಾರೆ. ಸೊ ಅದಕ್ಕೆ ನಾವೆಲ್ಲ ಒಂದೇ ವೇದಿಕೆ, ಒಂದೇ ಪ್ಲಾಟ್ಫಾರ್ಮಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನು ಪರಿಹಾರಕೊಳ್ಳಲಿಕ್ಕೆ ನಾವು ಒಂದಾಗಬಹುದು, ಭಾಳ ಅವಶ್ಯಕತೆ ಇದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳು ಭಾಳ ಅವಶ್ಯಕತೆ ಇದೆ, ಬದಲಾವಣೆ ಭಾಳ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಹೋರಾಟ ಮಾಡೋದು ಭಾಳ ಅವಶ್ಯಕತೆ ಇದೆ. ಏಕತಾ ಸಮ್ಮೇಳನ ಭಾಳ ಅವಶ್ಯಕತೆ ಇದೆ, ಎಲ್ಲ ತಾಲೂಕುಗಳಲ್ಲಿ ಆಗಬೇಕು. ಮೊನ್ನೆ ನಿಮ್ಮ ವಕ್ಫ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಬೀದರ್ದಲ್ಲಿ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮೊನ್ನೆ ಮಾಡಿದ್ದಾರೆ. ಸೊ ಇಂಥ 10 ಹಲವಾರು ಕಾರ್ಯಕ್ರಮ ಆಗೋದ್ರಿಂದ ನಮಗೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಸ್ವಾಮೀಜಿ ಅವರು ಅವ್ರದ್ದೇ ಅಂಥ ವಿಚಾರಗಳನ್ನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಫಾದರ್ಗಳು ಕೂಡ ಅವ್ರದ್ದೇ ಸಮಸ್ಯೆ, ಅವರ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಕಾರದಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಾವು ಹೇಳಲಿಕ್ಕೆ ಅನುಕೂಲಗಳನ್ನು, ನಿಮಗೆ ಸಿಗುವಂಥ ಸ್ಕೀಮ್ಗಳನ್ನು, ಅದರಿಂದ ಲಾಭ ಪಡೆಯುವಂಥ ಭಾಳಷ್ಟು ಸ್ಕೀಮ್ಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದೆ. ಸೊ ಇವನ್ನೆಲ್ಲ ತೆಗೆದುಕೊಂಡು ನೀವೆಲ್ಲ ಮುಖ್ಯವಾಹಿನಿಗೆ ಬರಬೇಕನ್ನೋ ನಮ್ಮ ವಿಚಾರ ಇದೆ. ತಮಗೆ ಮನವಿ ಇದೆ, ಆದಷ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ. ಯಾಕೆ ಶಿಕ್ಷಣ ಒಂದೇ, ಕಳ್ಳತನ ಆಗದೆ ಇರೋದು ವಸ್ತು ಅಂದರೆ ಒಂದೇ, ಯಾವುದು? कोई चोरी नहीं कर सकता, एक ही है, कौन सा वो? शिक्षण। किसी उसको नहीं कर सकता, चोरी नहीं कर सकता है। इसके लिए समस्या बहुत है। सब मिलके जुट के दोनों के हाथ मिलना चाहिए, ये इस कार्यक्रम का मकसद है। हमारा दिल्ली अभी बहुत दूर है, नज़दीक तो नहीं है। दिल्ली जाने के लिए क्या कौन सा रास्ते पे चलना है, कैसे जाना है? मुंबई से जाने का है, औरंगाबाद से जाने का है, बहुत रास्ते हैं। मगर आज तो दिल्ली बहुत हमारे लिए, तुम्हारे लिए बहुत दूर की बात है। दिल्ली जाना पड़ेगा, इतना लोग हैं, हम ज़्यादा तो लोग हैं मगर नहीं पहुंच रहे हैं। कहीं समस्या तो है, उसके बारे में सोचने का बहुत ज़रूरी है। आप हम सब भाई है, पहले भी भाई है, आज भी भाईचारा हम रहेंगे। सो ये प्लेटफॉर्म है, बहुत हमारे साधु संत लोग हैं। आपका गुरुजी आए बहुत दूर से, कुछ तो आपको संदेश देने के लिए यहाँ तक आए, उनका संदेश ले लीजिए। और सभी महान व्यक्ति का कार्यक्रम आप हिस्सा लेने का बहुत ज़रूरी है। अंबेडकर का सोच क्या था, उनका लड़ाई क्या था, 12 सदी में बसवण्ण की लड़ाई क्या था, हमारे लिए क्या फायदे होने वाला है वो लड़ाई, ये सोचना बहुत ज़रूरी है। अभी ये कार्यक्रम मतवणे अभी उनका बात रखने वाले हैं, तो मैं बहुत पहले ही आया था, पहले ही जा रहा हूँ मैं। आपका प्यार हमेशा हमारा ऊपर रहना है, एक दिन जरूर आपका काम जरूर आएगा। ये प्यार, हमारा सरकार आपके लिए बहुत कार्यक्रम बढ़ाया है, शिक्षण, आपका कब्रिस्तान का रिपेयर हो, नया हो, मस्जिद, दरगाह, बहुत कुछ है, ईदगाह, जो भी आपका हमारे सरकार के तरफ से करने के लिए हमारा सिद्धरामैया जी सरकार तैयार है। उसका उपयोग आप लोगों ने करना है। ಅದಕ್ಕಾಗಿ ತಮ್ಮಲ್ಲಿ ಒಟ್ಟಾಗಿ ನಾವು ಇವತ್ತು ಬಾಳಬೇಕಾಗಿದೆ. ಯಾವುದೇ ಜಾತಿ, ಯಾವುದೇ ಧರ್ಮ ಇದ್ರೂ ಕೂಡ ನಾವು ಒಂದಾಗಿ ಬದುಕುವಂಥ ದೇಶ ಭಾರತ. ಎಷ್ಟು ಜಾತಿ, ಎಷ್ಟು ಭಾಷೆ, ಎಷ್ಟು ಧರ್ಮಗಳಿದ್ರೂ ಕೂಡ ನಾವು
ನಾವು ಭಾಳ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದೀವಿ. ಅದು ಮುಂದುವರಿಬೇಕು. ಹಿಂದೆ ಸೋಫಿ ಸಂತರು ಮಾಡಿದಂಥ ವಿಚಾರ ಮುಂದೂ ಕೂಡ ಹೋಗ್ಬೇಕನ್ನೋ ನಮ್ಮೆಲ್ಲರ ಆಸೆ ಇದೆ. ಅದಕ್ಕಾಗಿ ಎಲ್ಲ ನಾಯಕರ ವಿಚಾರಗಳನ್ನ ತಾವು ತಿಳ್ಕೋಬೇಕು. ಕಾಲಕ್ಕೆ ನಾವೆಲ್ಲ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ನಾವು ಯಶಸ್ವಿಯಾಗಿ ಹೊರಹೊಮ್ತೀವಿ. ಭಾಳ ಚೆನ್ನಾಗಿ नज़ीर बहुत सीनियर हमारे कांग्रेस लीडर है, बहुत बहुत सीनियर. मगर उनके लिए अभी तक मंजिल तो नहीं आया है. जरूर हम कोशिश तो कर रहे हैं. नज़ीर साहब ने ಸೊ ಅವರು ಕೂಡ ಮತ್ತು ಇನ್ನೂ ಭಾಳಷ್ಟು ಜನ ಇಲ್ಲಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ನಮ್ಮ ಸರ್ಕಾರದಿಂದ ಅವ್ರನ್ನ ಗುರುತಿಸಿ ಒಳ್ಳೆಯ ಹುದ್ದೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತು ಸಮಾಜ ಏಕತಾ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳ್ತಾ ತಮ್ಮೆಲ್ಲರ ಅಪ್ಪಣೆ ಪಡೆದು ನಾನು ಬೇರೆ ಕಾರ್ಯಕ್ರಮ ಇರೋದ್ರೆ 9 ಗಂಟೆಗೆ ನಾವು ಹೋಗ್ತಾ ಇದ್ದೀನಿ. ಅದಕ್ಕಾಗಿ ದಯವಿಟ್ಟು ಈ ಕಾರ್ಯಕ್ರಮ ಎಲ್ಲರೂ ಇನ್ನೂ ಭಾಳಷ್ಟು ನಾಯಕರ ಮುಂದುವರಿಸ್ತಾರೆ. ತಮ್ಮ ಅಪ್ಪಣೆ ಮೇರೆಗೆ ನಾನು ನಿರ್ವಹಿಸೋದನೆ. ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರಿಗೂ.